ಏನಾಯ್ತು ಹೇಳೋದು ಬೇಡ ಅಂತ. ಏನಾಯ್ತು? ಅಲ್ಲಿ ನೋಡು. ಕೂತ್ಕೊಂಡು ನೋಡೋ, ನಾವು ನೋಡೋದು ಬೇಡವಾ? ಎಲ್ಲಿಗೆ? ಯಾಕೆ ಮಾತು ಬರಲ್ವಾ? ಸರಿ, ಎಲ್ಲಿ ಹೋಗ್ಬೇಕು ಹೇಳಿ? ಹರಿಶ್ಚಂದ್ರ ಘಾಟ್ಗ. ವಿಧಾನಸೌಧಕ್ಕ? ನಿನ್ ಜೊತೆ ಮಾತಾಡ್ತಾ ಇದ್ರೆ ನಾನು ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ಮೆಂಟಲ್ ಹಾಸ್ಪಿಟ್ಲಿಗ? ಸರಿಯಾಗಿದೆ ಬಿಡು, ತಗೋ. ಗಣೇಶ ಪಾಪ ಹುಡುಗಿ ಮೂಗಿ ಕಣ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೆ. ಎಲ್ಲ ಅಲ್ಲ ಮಹಿಮೆ ಕಣ. ಗಣೇಶ ಏನಪ್ಪಾ ನಿನ್ನೆ ದರ್ಶನನೇ ಇಲ್ಲ? ಅಯ್ಯೋ ಆ ವಾಡಿಗೆ ಆಗ್ಬಿಟ್ಟಿದೆ ಕಣ. ಯಾಕೋ? ನೆನ್ನೆ ನಮ್ಮ ಮನೆಗೊಂದು ಅಸ್ರಾವ್ ಸೇರ್ಕೊಂಡ್ಬಿಟ್ಟಿತ್ತು ಕಣ. ಹೌದಾ? ಹಿಪ್ನಾಟಿಸಮ್ ಮಾಡಿ ಮ್ಯಾಜಿಕ್ ಮಾಡಿ ಮಂತ್ರ ಹಾಕಿ ಹಿಡ್ದಾಕ್ಬಿಟ್ಟೆ. ಹೌದಾ? ಈಗ ಅದನ್ನ ಪ್ರಾಣಿ ಸಂಗ್ರಹಾಲಯಕ್ಕೆ ಕೊಡೋಣ ಅಂತಿದ್ದೀನಿ. ಎಲ್ಲಿ ತೋರ್ಸ ನೋಡೋಣ. ತೋರಿಸ್ಬೇಕಾ? ಎಂಟರ್ ದಿ ಡ್ರ್ಯಾಗನ್ ಅನಕೊಂಡ. ಎಕ್ಸ್ಕ್ಯೂಸ್ ಮೀ, ಹಲೋ. ನೋಡಿ, ಬೇಡ ಕಣ. ಕೃಷ್ಣ, ಎಲ್ರ ತರ ನೀವು ಎದ್ಕೊಂಡ್ಬಿಟ್ರಾ? ನೋಡಿ ನೋಡಿ. ಹೌದು ಹೌದು, ಡೂಪ್ಲಿಕೇಟ್ ಹಾವು. ಮೇಡಮ್ ಪಾಪ ಕಣೋ, ಪಾಪ ಮೂಗಿ ಹತ್ರ ಜೋಕ್ಸ್ ಎಲ್ಲ ಮೇಡಮ್. ಸಾರಿ 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 ಹೇಳ್ರು ಮೇಡಮ್. ಮೇಡಮ್ ಬಂದ್ರಲ್ಲ, ಆ ಕುಳ್ಳಗ ಆಡ್ತಿದ್ದಾನಲ್ಲ ಅವನ್ ಗವಾಸ್ಕರ. ಇನ್ನು ಗವಾಸ್ಕರ್ ಕಾಲದಲ್ಲೇ ಇದೆಯಲ್ಲಮ್ಮ, ಸಚಿನ್ ತೆಂಡೂಲ್ಕರ್ ಅಮ್ಮ ಅವನು. ಈಗ ಹೊಡಿತ ನೋಡು, ಈಗ ಹೊಡಿತ ನೋಡು. ಯಾಕೆ ಇಷ್ಟೊಂದು ಕಿರ್ಚ್ಕೋತಿಯ? ಸುಮ್ನೆ ನೋಡ್ಬಾರ್ದಾ? ಅಮ್ಮ ಕ್ರಿಕೆಟ್ ನ ಗಲಾಟೆ ಮಾಡ್ಕೊಂಡು ನೋಡಿದ್ರೇನೆ ಕ್ರಿಕೆಟ್ ಮ್ಯಾಚ್ ಅನ್ನೋದು. ನಿನ್ನ ಹಾಗೆ ಮೂಗಿ ತರ ನೋಡ್ತಾರ? ನೋಡಿದ್ರೆ ನನ್ನ ಮೂಗಿ ಅಂತಿದ್ದಾಳೆ. ಬೇಜಾರಾಯ್ತಾ? ನೀನು ಒಂದ್ 90 ಹಾಕೋ, ನಾನು ಗವಾಸ್ಕರ್ ತರನೇ ಕಾಣಿಸ್ತೀನಿ. ಸುಮ್ನೆ ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ. ಒಳಗ್ ಬನ್ನಿ, ನೋಡ್ಕೋತೀನಿ ನಾನು ನಿಮ್ಗೆ. ಅಣ್ಣ ಸಚಿನ್ 99. ಅಣ್ಣ ಅಣ್ಣ ಬಾ. ಏನೇ? ಅಲ್ಲ ಅಣ್ಣ, ನಿನ್ ವಯಸ್ಸಿನ ಹುಡುಗರು ಕ್ರಿಕೆಟ್ ಅಂದ್ರೆ ಪ್ರಾಣ ಬಿಡ್ತಾರೆ. ನೀನ್ ನೋಡಿದ್ರೆ ಯಾವಾಗ್ಲೂ ಕಮ್ಯುನಿಸ್ಟ್ ಬುಕ್ ಇಟ್ಕೊಂಡು ಓದ್ತಾ ಇರ್ತೀಯ. ನಂಗೊಂದು ಡೌಟ್. ಏನದು? ನೀನೇನ್ ಕಮ್ಯುನಿಸ್ಟಾ? ನೀನ್ ಯಾವಾಗ್ಲೂ ಕ್ರಿಕೆಟ್ ಮ್ಯಾಚ್ ನೋಡ್ತಾನೆ ಇರ್ತೀಯ. ನೀನೇನು ಕ್ರಿಕೆಟ್ರಾ? ನೋಡಪ್ಪ, ಇದು ಬೇಕಾಗಿತ್ತಪ್ಪ. ಬೇಜಾರಾಯ್ತೇನೆ? ನೀನು ಒಂದ್ 90 ಹಾಕೋ. ಸುಮ್ಮನೆ ಇರಪ್ಪ. ಏ ಲಕ್ಕಿ, ಅವರವರಿಗೆ ಇಷ್ಟ ಆಗಿದ್ದನ್ನ ಅವರವ್ರು ನೋಡ್ತಾರೆ, ಓದ್ತಾರೆ, ವರ್ಣಿಸ್ತಾರೆ. ದಟ್ಸ್ ಆಲ್. ಅದರಿಂದ ಅವರು ಹೀಗೆ ಹಾಗೆ ಅಂತ ಬ್ರ್ಯಾಂಡ್ ಮಾಡಕ್ಕಾಗತ್ತಾ? ಈಗ ನಮ್ಮ ಅಪ್ಪ ನೋಡು, ಡೈಲಿ 90 ಹೊಡಿತಾರೆ. ಏನ್ ದೇವದಾಸ್ ಆಗ್ಬಿಡ್ತಾರ? ಬ್ರಿಲಿಯಂಟ್ ಕಣೋ ನೀನು. ನನಗೆ 90 ಇಲ್ವಾ? ಏ ಗಣೇಶ, ನಾಳೆ ನನ್ ಸ್ಕೂಟರ್ನ ಸರ್ವಿಸ್ಗೆ ಬಿಡ್ತೀಯಾ? ಅಪ್ಪ ನಾಳೆ ಆಗಲ್ಲಪ್ಪ. ಯಾಕೆ? ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನ್ ಸಾಹೇಬ್ರಾಗ ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ? ಸಚಿನ್ ಔಟ್. ಔಟ್ ಸಚಿನ್ ಔಟ್. ಗೋವಿಂದ, ನೋಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ನನ್ ಮೂಡ್ ಎಲ್ಲ ಹಾಳು. ಅಪ್ಪ ನಂಗೂ 90 ಟ್ಯಾಕ್ಸ್ ಎಷ್ಟಾದ್ರೂ ಪರವಾಗಿಲ್ಲ, ವಿತ್ ಬಿಲ್ ತಗೋ. ಪ್ರತಿ ಸರಿ ಜ್ಞಾಪಿಸ್ಬೇಕಾ? ನನಗ್ ಗೊತ್ತಾಗಲ್ವಾ? ತಗೋತೀನಿ ಬಿಡು. ಸರ್, ನೀವು ಜನತಾ ದರ್ಶನದ ಗಣೇಶ್ ಅಲ್ವಾ? ಹೌದು ಸರ್. ನಿಮ್ಗೆ ಅಷ್ಟೊಂದು ಧೈರ್ಯ ಅದು ಹೇಗ್ ಬಂತು ಸರ್? ಧೈರ್ಯ ಅನ್ನೋದು ನನ್ನಲ್ಲಿ ಮಾತ್ರ ಅಲ್ಲ, ಹುಟ್ಟಿದ ಎಲ್ಲಾ ಮನುಷ್ಯನಲ್ಲೂ ಇರುತ್ತೆ. ಈ ಹುಟ್ಟುವಾಗ ಕಣ್ಣು, ಬಾಯಿ, ಕೈ, ಕಾಲ್ಗಳ ಜೊತೆ ಧೈರ್ಯನೂ ತರ್ತೀವಿ. ಆದ್ರೆ ಅದು ನಮ್ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ. ಇದನ್ನೆಲ್ಲ ಹೇಗೆ ಉಪಯೋಗಿಸ್ತೀವೋ ಈ ಧೈರ್ಯನೂ ಹೊರಗೆ ತಂದು ಉಪಯೋಗಿಸ್ಬೇಕು. ಆಗ ಎಲ್ಲರೂ ಧೈರ್ಯವಂತರಾಗ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ ಸರ್. ಬರ್ತೀನಿ. ಓಕೆ. ಹಲೋ,
ರೋಡ್ ಕ್ರಾಸ್ ಮಾಡಿಸ್ತೀರಾ? ಹಲೋ, ಆಯ್ತು, ಇದೆ ಬನ್ನಿ. ಮೆತ್ತಗೆ ಬಂದಾಯ್ತು. ಥ್ಯಾಂಕ್ಸ್. ಹಲೋ ಎಕ್ಸ್ಕ್ಯೂಸ್ ಮೀ, ನೀವವತ್ತು ಈ ಬಸ್ನಲ್ಲಿ ಹಾವು ನೋಡ್ಬಿಟ್ಟು ಹೆದರಿ ನನ್ನ ನಪ್ಕೊಂಡ ಮೂಕಿ ಹುಡುಗಿ ಅಲ್ವಾ? ಹಲೋ, ಏನ್ರಿ, ಹೇಗಿದೆ ಮೈಗೆ? ಏನೇನೋ ಮಾತಾಡ್ತಾ ಇದ್ದೀರಾ? ನನಗೆ ಕಣ್ ಕಾಣಿಸಲ್ಲ ಅಷ್ಟೇ, ಮಾತೆಲ್ಲ ಚೆನ್ನಾಗೇ ಬರುತ್ತೆ. ಹುಡುಗಿ ಚೆನ್ನಾಗಿದ್ದಾಳೆ ಅಂದ್ರೆ ಸಾಕು, ಏನೇನೋ ನೆಪ ಹೇಳ್ಕೊಂಡು ಮಾತಾಡ್ಸಕ್ ಬಂದ್ಬಿಡ್ತೀರಾ. ಮೇಡಮ್, ಅದು ಆವತ್ತು. ಏನ್ರಿ ಅದು ಅವತ್ತು ಅಂತ ರಾಗ ಎಳಿತೀರಾ? ಹೆಲ್ಪ್ ಮಾಡಾಯ್ತಲ್ಲ, ಸುಮ್ಮನ್ ಹೋಗಿ. ಜೊಲ್ಯಾಕ್ ಸುರಿಸ್ತೀರಾ? ನಿಮಗ್ ಬೇರೆ ಏನ್ ಕೆಲ್ಸ ಇಲ್ವಾ? ನಿಮ್ಮನ್ನ ಮೇಡಮ್ ಏನೋ ರಾಂಗ್ ಐಡೆಂಟಿಫಿಕೇಶನ್ ಮಾಡ್ಕೋಬಿಟ್ಟೆ, ತಪ್ಪಾಯ್ತು, ಕ್ಷಮಿಸಿ, ನೀವು ಹೋಗಿ ಮೇಡಮ್. ಓಕೆ, ರೋಡ್ ಕ್ರಾಸ್ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ ಕೈಲಿ ಆಗಲ್ಲಪ್ಪ. ನಿಮ್ಮಷ್ಟಕ್ಕೆ ನೀವು ಕಮಿಟ್ ಆದ್ರೆ ನಾನೇನ್ ಮಾಡೋದು? ನಿಮ್ಮನ್ನ ಯಾರು ಒಪ್ಕೊಂತ ಹೇಳಿದ್ದು? ದಯವಿಟ್ಟು ನನ್ಗೆ ತೊಂದರೆ ಕೊಡ್ಬೇಡಿ. ಭಾಷಾ, ಭಾಷಾ, ಏನಾಯ್ತು ಹೇಳೋ? ಏನಿಲ್ಲ ಕಣ, ಸ್ವಲ್ಪ ಡಿಸ್ಟರ್ಬ್ ಮಾಡಬೇಡ. ಭಾಷಾ, ಸುಮ್ನೆ ಯಾಕೋ ಟೆನ್ಷನ್ ಮಾಡ್ಕೊಂಡು ಅವನ್ ಮೇಲೆ ರೇಗಾಡ್ತೀಯಾ? ಯಾರ್ದೋ ಫೋನು? ಏನೋ ಪ್ರಾಬ್ಲಮ್? ನನ್ನ ತಂಗಿ ಗಂಡ ದುಬೈಗೆ ಹೋಗೋದಿಕ್ಕೆ ನಮ್ ತಂದೆ ಏರ್ಪಾಟ್ ಮಾಡಿದ್ದಾರೆ. ಅದಕ್ಕೆ 30,000 ರುಪೀಸ್ ಬೇಕಂತೆ. ಅವ್ರ ಹತ್ರ ದುಡ್ಡಿಲ್ಲ. ತಕ್ಷಣ 20,000 ರೂಪಾಯಿ ಕಳ್ಸುಂತಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲೋ? ಗೂಡ್ಸ್ ಗಾಡಿ ತರ 14 ಜನ ಮಕ್ಕಳನ್ನ ಹೆತ್ತು ಅದರಲ್ಲಿ 3 ಮಕ್ಕಳು ಮಾತ್ರ ಮದುವೆ ಮಾಡಿದ್ದಾರೆ. ಇನ್ನು 11 ಜನಕ್ಕೆ ದಡ ಸೇರ್ಸ್ಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ. ಇದೇ ತರ ನಮ್ಮಪ್ಪ ಟಾರ್ಚರ್ ಕೊಡ್ತೇನೆ ಇದ್ರೆ ಒಂದಲ್ಲ ಒಂದಿನ ನಾನು ಇದೇ ರೂಮಲ್ಲಿ ನೇಣು ಹಾಕೊಂಡು ಖಂಡಿತ ಸಾಯ್ತೀನಿ. ಸೂಸೈಡ್ ಮಾಡ್ಕೊಳ್ಳಕ್ಕೆ ಗವರ್ಮೆಂಟ್ ಎಷ್ಟೋ ಒಳ್ಳೆ ದಾರಿಗಳನ್ನ ತೋರಿಸಿರ್ಬೇಕಾದ್ರೆ ನೀನ್ ಯಾಕೋ ಈ ರೂಮಲ್ಲಿ ಸೂಸೈಡ್ ಮಾಡ್ಕೋಬೇಕು? ಆಹಾ, ದೆವ್ವಾಗಿ ಬಂದು ನಮ್ಮನ್ನೆಲ್ಲ ಟಾರ್ಚರ್ ಮಾಡ್ಬೇಕು ಅಂತಾನ? ಏನ್ ಹಂಗ್ ನೋಡ್ತೀಯಾ? ಅವ್ನ್ ಹೇಳ್ತಾರ ಸರಿ ಕಣ. ನೀನ್ ಸಾಯ್ಬೇಕಾ? ಒಂದ್ ಕೆಲ್ಸ ಮಾಡು, ನೀನ್ ಶಿವ ಅಂತ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರೋ, BTS ಬಸ್ ನವನು ಶಂಭೋ ಅಂತ ಎಕ್ಸ್ಕೊಂಡು ಹೋಗ್ಬಿಡ್ತಾನೆ, ಮೇಲೆ ಹೋಗ್ಬಿಡ್ತೀಯಾ? ಭಾಷಾ, ಒಂದ್ ಕೆಲ್ಸ ಮಾಡೋ, KB ಅವ್ರು ಇದಾರಲ್ಲ, ಈ ವೈರ್ನ ಸ್ಕಿನ್ ತೆಗೆದ್ಬಿಟ್ಟು ಒಳಗಡೆ ಇರೋ ಕಾಪರ್ ವೈರ್ನ ಅಲ್ಲೆಲ್ಲ ಹಾಗೆ ಬಿಟ್ಟೋಗಿರ್ತಾರೆ. ಅದನ್ನ ಹೋಗಿ ಮುಟ್ಬಿಡೋ, ಸತ್ತೋಗ್ಬಿಡ್ತೀಯಾ? BWSSB ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನವರು ಪೈಪ್ ಹಾಕ್ತಿವಿ, ಕೇಬಲ್ ಹಾಕ್ತಿವಿ ಅಂತ ಯಾವುದೇ ಎಚ್ಚರಿಕೆ ಬೋರ್ಡ್ ಇಲ್ದೆ ಊರೆಲ್ಲ ಬಾವಿ ತರ ಹಳ್ಳ ತೋಡಿರ್ತಾರೆ. ಅದ್ರಲ್ಲಿ ಹೋಗಿ ಬೀಳು. ರೈಟ್ ಹೇಳ್ತೀಯಾ? ಸತ್ತೋಗ್ತಾನಂತೆ. ಸತ್ತೋಗ ಮುಖ ನೋಡು. ಭಾಷಾ, ತಗೋ, ಇದರಲ್ಲಿ 10,000 ಇದೆ. ಮೊದಲು ಇದನ್ನ ಕಳ್ಸು, ಮಿಕ್ಕಿದ ಆಮೇಲೆ ನೋಡೋಣ. ತಗೋ ಭಾಷಾ. ಗಣೇಶ್, ಅಣ್ಣ ಬಾ ಅಣ್ಣ, ಹೋಗೋಣ. ನನ್ ದರ್ಶನ ಬೆಳಗ್ಗೆ ಆಯ್ತು, ನೀನ್ ಹೋಗಿ. ಭಾಷಣ, ನೀವಾದ್ರೂ ಬನ್ನಿ. ನಾನ್ ರೆಡಿ. ಅದೇ ಫಿಗರ್, ಫ್ರೇಮ್ ಫಿಕ್ಸ್ಡ್. ಎಕ್ಸ್ಕ್ಯೂಸ್ ಮೀ. ಓ, ಕಣ್ ಕಾಣಲ್ವಲ್ಲ? ಹಲೋ, ನಾ ಯಾರು ಅಂತ ಗೊತ್ತಾಯ್ತಾ? ಗಣೇಶ್. ಯಾಕ್ರಿ ಅಡ್ಡ ನಿಂತಿದ್ದೀರಾ? ದಾರಿ ಬಿಡ್ರಿ. ಅಡ್ಡ ನಿಂತಿದ್ದೀನಾ ಅಂದ್ರೆ ನಿಮಗೆ ಕಣ್ ಕಾಣುತ್ತಾ? ಏನ್ರಿ, ನೀವ್ ದೇವಸ್ಥಾನಕ್ ಬರೋದು ದೇವ್ರ ದರ್ಶನಕ್ಕೋ ಇಲ್ಲ ಹುಡುಗಿಯರನ್ನ ರೇಗ್ಸಕ್ಕೋ? ದಾರಿ ಬಿಡ್ರಿ. ಆವತ್ತು ಬಸ್ನಲ್ಲಿ ಹಾವನ್ ನೋಡ್ಬಿಟ್ಟು ನೀವು ಹೆದರ್ಕೊಂಡು ಮೂಕಿ ತರ ಕಿರುಚ್ಕೊಂಡು ನನ್ನನ್ನ ತಪ್ಕೊಂಡ್ರಲ್ಲ. ಅಯ್ಯೋ, ನನ್ನ ನೀವ್ ತಪ್ಕೋತೀರಾ? ಏನ್ರಿ ಅಯ್ಯೋ, ಯಾರಿಗ್ ಹೇಳಿ? ಗಣೇಶ, ನಾನೇ. ಅಯ್ಯೋ ದೇವ್ರೇ, ಗಣೇಶ, ಇದನ್ನೆಲ್ಲ ನೋಡ್ಕೊಂಡ್ ಕಲ್ಲ ಕೂತಿದ್ಯಾ? ಈ ಕಿವುಡಿಗ್ ಸಹಾಯ ಮಾಡ್ಬಾರ್ದ ದೇವ್ರೇ? ಅಯ್ಯೋ, ಏನು ಕಿವುಡಿನ? ಮೊನ್ನೆ ಮೂಕಿ, ನಿನ್ನೆ ಕುರುಡಿ, ಇವತ್ತು ಹಲೋ, ನಾನು ಗಣೇಶ. ಕೈಲಾಶ, ಮಹೇಶ್ ಅನ್ಕೊಂಡೆ. ಇಲ್ಲ ರೀ, ಮಾತ್ ಕೇಳಿ. ಏನು ಮುತ್ ಕೊಡ್ತೀರಾ? ಗಣೇಶ, ನಿಮಗೆ ಬೇರೆ ಯಾರಾದ್ರೂ ಅಕ್ಕ ತಂಗಿ ಇದಾರಾ? ಪಾರ್ಕ್
ನಾಟಕ ಕರೀತೀರಾ? ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನಿಮಗೆ ಬೇರೆ ಯಾರಾದ್ರೂ ಅಕ್ಕ ತಂಗಿ ಇದಾರಾ? ಏನು ಹೋಟೆಲ್? ಅಯ್ಯೋ ಗಣೇಶ, ಅಯ್ಯೋ ಸಹವಾಸ ಸಾಕ್ತಾಯಿ ಹೋಗ್ತಾಯಿ ಮೊದಲಿನಿಂದ ಹೊರಟೋದು. ಏನಪ್ಪ ಗಣೇಶ, ಈ ಹುಡುಗಿಗೆ ಪಂಚೇಂದ್ರಿಯಗಳಲ್ಲಿ ಒಂದೊಂದ್ಸಲ ಒಂದು ಇಂದ್ರಿಯ ಕಟ್ಟಾಗ್ತಾ ಇದೆಯಲ್ಲ, ಇವಳೇನಾ ಇಲ್ಲ ತ್ರಿಬಲ್ ಆಕ್ಷನ್? ನಮಗೆ ಯಾಕೆ? ಅದಕ್ಕೆ ದೊಡ್ಡವರು ಹೇಳಿರೋದು, ಕಾಡೋ ದುಡ್ಡಿನ ಹಿಂದೆ, ಓಡೋ ಬಸ್ಸಿನ ಹಿಂದೆ, ಸೈಟ್ ಹೊಡೆಯೋ ಹುಡುಗಿರ ಹಿಂದೆ ಹೋಗ್ಬಾರ್ದು ಅಂತ. ತಪ್ಪಾಯ್ತಪ್ಪ. ಹೆಸರು ಲಕ್ಷ್ಮಿ. ಲಕ್ಷ್ಮೀ ನಾಮಧೇಶ್ಯ. ಭಾಷಾ ಭಾಷಾ ನಾಮಧೇಶ್ಯ. ಪುಷ್ಪಾಚನ ಪೂಜಾಂ ಕ್ರಿಶ್ಯೆ. ವಕ್ರತುಂಡ ಮಹಾಕಾಯ. ಲವ್ ಮಾಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಇವನೇ ಬೇಕಿತ್ತ? ಕೇಳಿದ್ರೆ ನಾವೇ ಯಾರಾದ್ರೂ ಲವ್ ಮಾಡ್ತಾ ಇದ್ವಿ? ಏಯ್, ಹಲ್ಲಿಡ್ ಮಾತಾಡು. ಇವಳು ನನ್ ತಂಗಿ ಗೊತ್ತಾ? ಅದೆಂಗಣ? ನೀನು ಮುಸ್ಲಿಂ, ಅವಳು ಹಿಂದೂ, ತಂಗಿ ಹೆಂಗಾಗ್ತಾಳೆ? ಇಂಡಿಯಾ ಇಸ್ ಮೈ ಕಂಟ್ರಿ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಓದಿಲ್ವಾ? ಹಲೋ ಮಿಸ್ಟರ್, ಇರೋ ಬರೋರ್ನೆಲ್ಲ ಸಿಸ್ಟರ್ಸ್ ಅಂತ ಇದ್ರೆ ಸಂಸಾರ ಮಾಡೋದ್ ಹೆಂಗೆ? ಸಂತಾನ ಬೆಳೆಸೋದ್ ಹೆಂಗೆ? ಏಯ್, ನಿಮ್ಮ ಅಕ್ಕ ತಂಗಿಯರ್ನ ಇದೇ ರೀತಿ ಕೇಳ್ತೀಯಾ? ನಾನ್ ಕೇಳ್ತಾ ಇರ್ಲಿಲ್ಲ, ನನಗ್ ತಂಗಿರಿಲ್ವಲ್ಲ, ಅದಕ್ಕೆ ನಿನ್ ತಂಗಿನ ದಾರಿ ಏರ್ಕೊಡು ಅಂತ ಕೇಳ್ತಾ ಇದ್ದೀನಿ. ನೋಡು, ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ ಅಂತ ನಿನಗೂ ನಿಮ್ಮವ್ರಿಗೆಲ್ಲ ಜಾಗ ಕೊಟ್ರೆ ನಮಗೆ ಬೋಧನೆ ಮಾಡ್ತೀಯಾ? ಹಲೋ, ಒಳ್ಳೇದನ್ನ ಹೇಳೋಕೆ ಇಂಥ ಜಾಗನೇ ಬೇಕು ಅಂತಿಲ್ಲ. ಅದ್ ಸರಿ, ಇವನ್ಗೂ ನಮ್ ದೇವಸ್ಥಾನಕ್ಕೆ ಏನ್ ಸಂಬಂಧ? ಇವನಾಕ್ ಒಳಗ್ ಬಂದ? ಏನ್ ಬಾಂಬ್ ಬಿಡಕ? ಏಯ್, ಏನ್ ಮಾತಾಡ್ತಾ ಇದೀಯಾ? ಈ ಭಾಷಾ ಯಾರು ಗೊತ್ತಾ? ನನ್ ಪ್ರಾಣ ಸ್ನೇಹಿತ. ಆದ್ರೇನು, ಇವ್ರಿಗೆ ಗೊತ್ತಿರೋದು ಒಂದೇ, ದೇವಸ್ಥಾನಕ್ಕೂ ಪಾರ್ಲಿಮೆಂಟ್ಗೂ ಬಾಂಬ್ ಬಿಡೋದು. ಬೇಡದೆ ಇರೋ ವಿಷಯನ ಮಾತಾಡ್ತಾ ಇದೀಯಾ? ನನ್ ಮಾತ್ ಕೇಳಿ, ನಾವು ದೇವಸ್ಥಾನದಲ್ಲಿದ್ದೀವಿ, ಇದೆಲ್ಲ ಚೆನ್ನಾಗಿರಲ್ಲ ನೋಡಿ. ನಾವೆಲ್ಲ ಬ್ರದರ್ಸ್, ವಿ ಆರ್ ಲೈಕ್ ಫ್ರೆಂಡ್ಸ್. ನೋಡಿ ಬೇಡಣ, ಆರ್ಗ್ಯುಮೆಂಟ್ಸ್ ಬೇಡಣ, ಡೈರೆಕ್ಟ್ ಫೈಟ್. ನಾನು ಲೈವ್ ಆಗಿ ನೋಡ್ದಂಗ ಆಗತ್ತಣ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ಓಕೆ ನೋಡಿ, ನನ್ ತಂಗಿ ಆಸೆ ಪೂರೈಸಬೇಕು ಅಂತ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ. ಬಟ್ ಫೈಟ್ಗಿಂತ ಪವಿತ್ರವಾದ ಜಾಗ ಬೇಡ. ಫೈಟ್ ಫಿಕ್ಸ್ಡ್, ಲೊಕೇಶನ್ ಚೇಂಜ್. ಹುಕ್ ಶಾಟ್ ಹೊಡಿಯೋಣ, ಹುಕ್ ಶಾಟ್. ಹಂಗಂದ್ರೆ ಏನು? ಅದನ್ನ ನಮ್ಮ ಅಣ್ಣ ತೋರಿಸ್ತಾನೆ. ಬೇಡ.
ಯಾಕಮ್ಮ? ಅಯ್ಯೋ ನಂಗೆ ಸಿಕ್ಸರ್ ಬೇಕಿತ್ತಣ್ಣ. ಹೋಗಿ ಹೇಳಮ್ಮ. ಅಣ್ಣ ಒಂದೇ ಒಂದ್ ಸಿಕ್ಸರ್ ಅಣ್ಣ, ಲಾಸ್ಟ್ ಶಾಟ್ ಅಣ್ಣ, ಪ್ಲೀಸ್ ಅಣ್ಣ. ಗಣೇಶ್, ಪ್ಲೀಸ್. ತಂಗಿ ಆಸೆ ಪಡ್ತಾ ಇದ್ದಾಳೆ, ಒಂದೇ ಒಂದು ಸಿಕ್ಸರ್ ಹೊಡಿ. ಹೌದಣ್ಣ. ಸಿಕ್ಸರ ಅದ್ಯಾವ ಶಾಟ್ ಗುರು? ಸಿಕ್ಸರ್ ಬೇಡ ಗುರು, ಒಂದೇ ಒಂದು ಸಿಂಗಲ್. ಸಿಂಗಲಾ? ಗುರು ಬೇಡ ಗುರು, ಬಿಟ್ಬಿಡು ಗುರು. ಇದೇ ಕಡೆ ನೀವು ನಿಮ್ಮನ್ನ ತಿದ್ಕೊಳ್ದೇ ಇದ್ರೆ ಇವತ್ತು ನಿಮ್ಮ ಮೇಲೆ ಎತ್ತಿದ ಈ ಕೈ ಮಚ್ಚಾಗಿ ನಿಮ್ಮನ್ನ ಕೊಚ್ಚಾಕುತ್ತೆ. ಹುಷಾರ್.